ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮನೆಯಲ್ಲಿರುವಂಥ ದರಿದ್ರತನವನ್ನು ಹೊರಗೆ ಹಾಕಲಿಕ್ಕೆ ಒಂದು ಬೇವಿನ ಎಣ್ಣೆಯ ತಂತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಆ ಮನೆಯಲ್ಲಿ ಲಕ್ಷ್ಮಿ ಇದ್ದಂತೆ ಅರ್ಥ. ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ಸುಖ ಶಾಂತಿ ನೆಮ್ಮದಿಯಿಂದ ಸಂತೋಷವಾಗಿ ಜೀವನ ಮಾಡ್ತಾ ಇರ್ತಾರೋ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾರೆ. ಅಂತಹ ಮನೆಗಳಲ್ಲಿ ಏನಾದರೂ ಮನೆಯಲ್ಲಿ ದರಿದ್ರ ದೌರ್ಭಾಗ್ಯ ಹೆಚ್ಚಾಗ್ತಾ ಇದ್ರೆ ಮಹಾಲಕ್ಷ್ಮಿನೂ ಇರೋದಿಲ್ಲ, ಯಾ ಲಕ್ಷ್ಮಿನೂ ನಿಮ್ಮ ಹತ್ರ ಉಳಿಯೋದಿಲ್ಲ. ದರಿದ್ರ ಯೋಗದಿಂದ ಮನೆಯ ಸದಸ್ಯರೆಲ್ಲ ನರಳುತ್ತಾ ಇರ್ತಾರೆ. ಅಂತಹ ಮನೆಗಳಲ್ಲಿ ಗೃಹಿಣಿಯರು ಅಥವಾ ಹೆಣ್ಣು ಮಕ್ಕಳು ಬೇವಿನ ಎಣ್ಣೆಯಿಂದ ಈ ರೀತಿಯಾಗಿ ಏನಾದರೂ ದೀಪ ಹಚ್ಚಿದರೆ ದರಿದ್ರ ದೌರ್ಭಾಗ್ಯ ಯೋಗ ದೂರ ಆಗ್ತದೆ, ಶಾಶ್ವತವಾಗಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ಬೇವಿನ ಎಣ್ಣೆ ತಂತ್ರ ಯಾವ ರೀತಿಯಲ್ಲಿ ಮಾಡ್ಕೋಬೋದು? ಈ ದರಿದ್ರತನ ಅಂದರೆ ಏನು? ದರಿದ್ರತನವನ್ನು ಹೇಗೆ ನಾವು ಮನೆಯಿಂದ ಹೊರಗೆ ಹಾಕ್ಬೋದು? ಫಸ್ಟ್ ಆಫ್ ಆಲ್, ದರಿದ್ರತನ ಹೇಗೆ ಸೃಷ್ಟಿ ಆಗ್ತದೆ ಒಬ್ಬರ ಮೇಲೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಪ್ರಥಮವಾಗಿ ದರಿದ್ರತನ ಅಂದರೆ ಮನೆಯಲ್ಲಿರುವಂಥ ಸದಸ್ಯರಿಗೆ ಪ್ರತಿದಿನ ಸುಖ ಸುಮ್ಮನೆ ಕ್ಷುಲ್ಲಕ ಕಾರಣಗಳಿಗೆ ಕುಟುಂಬಸ್ಥರಿಗೆ ಅಥವಾ ವ್ಯವಹಾರ ಮಾಡೋ ಜಾಗದಲ್ಲಿ ಅಥವಾ ಹಿತೈಷಿಗಳಿಂದ ಪರಿಚಯಸ್ಥರಿಂದ ಅಪರಿಚಿತರಿಂದ ಗಲಾಟೆ ಗದ್ದಲಗಳಾಗಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಆಗ್ತಾ ಇದ್ರೆ ಅದನ್ನು ದರಿದ್ರ ಯೋಗ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ಬರಿಗೆ ಎಷ್ಟೇ ಸದೃಢವಾದ ಕೆಲಸ ಕಾರ್ಯ ಹಣಕಾಸು ವ್ಯಾಪಾರ ವ್ಯವಹಾರ ಚೆನ್ನಾಗಿದ್ರೂ ಕೂಡ ಆರೋಗ್ಯದ ಬಾಧೆಯಿಂದ ನರಳುತ್ತಾ ಇದ್ರೆ, ದಿನೇ ದಿನೇ ಆರೋಗ್ಯ ಕ್ಷೀಣಿಸುತ್ತಾ ಹೋದರೆ ಅದನ್ನು ದರಿದ್ರ ಯೋಗ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ಬರಿಗೆ ಏನಪ್ಪ ಅಂತ ಹೇಳಿದ್ರೆ ಸಾಲಗಳ ಸಮಸ್ಯೆ, ಪ್ರತಿದಿನ ಸಾಲ ಬಾಧೆಯಿಂದ ನರಳುತ್ತಾ ಇದ್ರೆ, ದುಡ್ಡು ಕೈಯಲ್ಲಿ ಉಳಿದೆ 4 ದಿನದ ಮಧ್ಯೆ ಅಪಮಾನ ಅವಮಾನ ಹಿಂಸೆಗಳಾಗಿ ಸಾಲಕ್ಕೆ ಮುಕ್ತರಾಗಿದ್ದರೆ, ಸಾಲದ ಸಮಸ್ಯೆಯಲ್ಲಿ ಸಿಲುಕಿದ್ರೆ ಅದನ್ನು ದರಿದ್ರ ಯೋಗ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ಬರಿಗೆ ಏನಪ್ಪ, ಈ ದರಿದ್ರ ಯೋಗ ಸ್ನೇಹಿತರಿಂದ ಬಂಧು ವರ್ಗದವರಿಂದ ಪದೇ ಪದೇ ತೊಂದರೆ ತಾಪತ್ರೆಗಳನ್ನ, ನಿಮ್ಮ ಸುಖ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇದ್ರೂ ಕೂಡ ನಿಮಗೆ ಹಿಂಸೆ ಮಾಡೋದು, ನಿಮಗೆ ತೊಂದರೆ ಮಾಡೋದು, ನಿಮಗೆ ತಾಪತ್ರೆ ಮಾಡೋದು, ಭಾವನಾತ್ಮಕ ಸಂಬಂಧಗಳನ್ನ ಹಾಳು ಮಾಡೋದು, ನಿಮ್ಮ ತೇಜೋವಧೆ ಮಾಡೋದು, ಸಂಬಂಧಿಕರು, ಇಂಥವರ ಕೈವಾಡ ನಾವೇನಂತೀವಿ ದರಿದ್ರ ಯೋಗ ಅಂತ ಹೇಳ್ತೀವಿ. ಇಂಥ ದರಿದ್ರ ಯೋಗನ ಪದೇ ಪದೇ ಅನುಭವಿಸ್ತಾ ಇದ್ರೆ ಮನುಷ್ಯ ಎಷ್ಟೇ ಉತ್ತುಂಗದಲ್ಲಿದ್ದರೂ ಕೂಡ ಅಭಿವೃದ್ಧಿ ಕಾಣದೆ ಅಕಾಲಿಕವಾಗಿ ತೊಂದರೆಗಳಿಗೆ ಈಡಾಗ್ತಾನೆ, ನೆಮ್ಮದಿ ಹಾಳಾಗ್ತಾನೆ ಹೋಗುತ್ತೆ, ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಇನ್ನೂ ವಿಚಾರ ಈ ದರಿದ್ರ ಯೋಗದ ಬಗ್ಗೆ ಅಂದರೆ, ಕೆಲವೊಬ್ಬರು ತಿಳಿದೂ ತಿಳಿಯದೇನೋ ಅರಿತೂ ಅರಿಯದೇನೋ ಕೆಲವೊಂದು ಪಾಪಕರ್ಮಗಳಲ್ಲಿ ಭಾಗಿಯಾಗಿರ್ತಾರೆ. ಆ ಪಾಪಕರ್ಮಗಳು ದರಿದ್ರ ಯೋಗವಾಗಿ ಕಾಡ್ತಾ ಇರ್ತದೆ. ಆವಾಗ ಎಷ್ಟೇ ಶ್ರೀಮಂತಿಕೆ ಇದ್ರೂ ಕೂಡ ಮನುಷ್ಯನಿಗೆ ಮಾನಸಿಕ ಹಿಂಸೆಗಳು, ಸುಖ ಶಾಂತಿ ನೆಮ್ಮದಿಗಳಿಲ್ಲದೆ ನರಳುತ್ತಾನೆ ಇರ್ತಾನೆ. ದುಡ್ಡಿನಿಂದ ಏನಾಗಲ್ಲ. ಮನುಷ್ಯನಿಗೆ ಸುಖ ಶಾಂತಿ ನೆಮ್ಮದಿ ಬೇಕು, ಸದೃಢವಾಗಿರಬೇಕು, ಭಾವನಾತ್ಮಕ ಸಂಬಂಧ ಉಳಿಸ್ಕೋಬೇಕು ಮನುಷ್ಯ. ಯಾಕಂದರೆ ಕರ್ಮಗಳ ಪ್ರಭಾವದಿಂದ ಇವೆಲ್ಲ ನಷ್ಟ ಆಗುತ್ತೆ. ಆವಾಗಲೂ ಕೂಡ ದರಿದ್ರ ಯೋಗ ಕಾಡ್ತಾನೆ ಇರುತ್ತೆ. ಇಂತಹ ದರಿದ್ರ ದೌರ್ಭಾಗ್ಯವನ್ನು ನಾವು ಶಾಶ್ವತವಾಗಿ ಮನೆಯಿಂದ ಹೊರಗೆ ಹಾಕ್ಬೋದು, ವ್ಯಕ್ತಿಯ ಮನಸ್ಸಿನಿಂದ ಹೊರಗೆ ಹಾಕ್ಬೋದು, ವ್ಯಕ್ತಿಯ ದೇಹದಿಂದ ಹೊರಗೆ ಹಾಕ್ಬೋದು. ಈ ಸರಳವಾದ ತಾಂತ್ರಿಕ ಪ್ರಯೋಗದಿಂದ ಸತತ 9 ದಿನಗಳ ಕಾಲ ಮನೆಯಲ್ಲೇನಾದರೂ ಹೆಣ್ಣು ಮಕ್ಕಳು ಗೃಹಿಣಿಯರೇನಾದರೂ ಬೇವಿನ ಎಣ್ಣೆಯ ದೀಪ ಹಚ್ಚಿದರೆ ದರಿದ್ರ ದೌರ್ಭಾಗ್ಯದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಬೇವು ದುರ್ಗಾದೇವಿಯ ಸ್ವರೂಪವಾಗಿರ್ತದೆ. ಎಣ್ಣೆ ಶನೇಶ್ವರನ ತತ್ವವನ್ನು ಸೂಚಿಸುತ್ತದೆ. ಶನಿಯ ದೋಷನು ಅಂದರೆ ದರಿದ್ರ ಯೋಗನು ದೂರ ಆಗುತ್ತೆ. ತಂತ್ರ ಮಂತ್ರ ಬಾಧೆಯನ್ನು ದುರ್ಗಾದೇವಿ ದೂರ ಮಾಡ್ತಾಳೆ ಬೇವಿನ ಎಣ್ಣೆಯ ದೀಪ ಹಚ್ಚಿದರೆ. ನೋಡಿ, ಈ ಬೇವಿನ ಎಣ್ಣೆಯ ತಂತ್ರ ಪ್ರಯೋಗದಿಂದ ಇನ್ನೊಂದು ಬಲವಾಗಿ ನಿಮಗೆ ಉಪಯೋಗ ಆಗೋದೇನಪ್ಪ ಅಂದರೆ, ನವದುರ್ಗಿಯರ ಅನುಗ್ರಹ ಸಿಗುತ್ತೆ. 9 ದುರ್ಗಾ ಮಾತರ ಅನುಗ್ರಹ ನಿಮಗೆ ಸಿಗುತ್ತೆ. ಈ ತಂತ್ರ ಮಾಡಬೇಕೆಂದರೆ ನೀವು ಪ್ರಥಮವಾಗಿ ಒಂದು ಕೆಲಸ ಮಾಡಬೇಕು. ಗ್ರಂಥಿಗೆ ಅಂಗಡಿಯಲ್ಲಿ ಮಣ್ಣಿನ ದೀಪಗಳು ಸಿಗ್ತವೆ, ಅದರಲ್ಲೂ ಕೂಡ ಪಂಚಮುಖ ದೀಪಗಳು ಸಿಗ್ತವೆ. ಮಣ್ಣಿಂದು ಪಂಚಮುಖ ಅಂದರೆ 5 ಮುಖ ಇರುವಂತಹ ಮಣ್ಣಿನ ದೀಪಗಳಿರ್ತವೆ. ಒಂದೇ ಒಂದು 5 ಮುಖ ಇರುವಂತಹ ಮಣ್ಣಿನ ದೀಪ ನೀವು ತರಬೇಕಾಗ್ತದೆ. ಯಾವುದಾದ್ರೂ ಒಂದು 9 ದಿನ ನೀವು ಇಟ್ಕೊಳ್ಳಿ ಲೆಕ್ಕ. ಒಂದು ಹುಣ್ಣಿಮೆಯಿಂದ 9 ದಿನನೋ ಅಥವಾ ಒಂದು ಅಮಾವಾಸ್ಯೆಯಿಂದ 9 ದಿನ ನೀವು ಇಟ್ಕೊಂಡ್ಬಿಡಿ. ಈ 5 ಮುಖ ಇರುವಂತಹ ಮಣ್ಣಿನ ದೀಪವನ್ನು ನೀವು ಕುಬೇರ ಮೂಲೆಯಲ್ಲಿ ನೀವು ಹಚ್ಚಬೇಕಾಗ್ತದೆ. ಅಂದರೆ ಕುಬೇರ ಮೂಲೆ ಅಂದರೆ ನೈಋತ್ಯ ಮೂಲೆಯಲ್ಲಿ 9 ದಿನಗಳ ಕಾಲ, ಅದರಲ್ಲೂ ಗೋಧೂಳಿ ಲಗ್ನದಲ್ಲಿ ಸಂಜೆ ಹೊತ್ತಲ್ಲೇ ಮಾತ್ರ 6 ಗಂಟೆಯ ಮೇಲೆ ನಂತರ, ಅಂದರೆ ಸಮಯ 6 ಗಂಟೆ ಮೇಲೆ ನಂತರ ಗೋಧೂಳಿ ಲಗ್ನದಲ್ಲಿ ಈ ಬೇವಿನ ಎಣ್ಣೆ ತಗೊಂಬಂದು ಮಣ್ಣಿನ ದೀಪ 1 ದಿನ ತಂದರೆ ಸಾಕು. ಪಂಚಮುಖ ಮಣ್ಣಿನ ದೀಪ ಅದನ್ನು ಏನು ಮಾಡ್ತೀರಾ ಅಂದರೆ ಬೇವಿನ ಎಣ್ಣೆ ಹಾಕಿಬಿಟ್ಟು ನೀವು ಈ ಕುಬೇರ ಮೂಲೆಯಲ್ಲಿ ನೈಋತ್ಯ ಮೂಲೆಯಲ್ಲಿ
ಗೋಧೂಳಿ ಲಗ್ನ ಆದ ನಂತರ ಅಂದರೆ ಶುರುವಾದ ನಂತರ ಸುಮಾರು 6 ಗಂಟೆಯ ನಂತರ ಏನಾದರೂ ಈ 9 ದಿನಗಳ ಕಾಲ ನೀವು ಈ ಬೇವಿನ ಎಣ್ಣೆ ದೀಪ ಹಚ್ಚಿದ್ರೆ ಪಂಚಮುಖ ದುರ್ಗಾದೇವಿಯ ಅನುಗ್ರಹದಿಂದ ಏನಾಗ್ತದೆ, ಪ್ರತಿದಿನ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ, ದರಿದ್ರ ಯೋಗ, ದೌರ್ಭಾಗ್ಯ ಯೋಗ, ಕೆಟ್ಟ ದುಷ್ಟ ಗ್ರಹಪೀಡೆಗಳ ಕಾಡಾಟ ಎಲ್ಲನೂ ಹೊರಗಾಗ್ತಾನೆ ಇರುತ್ತೆ. ಒಂದು ಮಂಡಲ ತಗೊಳ್ಳಿ ಸಾಕು ನೀವು. ಇಂತಹ ಬೇವಿನ ಎಣ್ಣೆ ದೀಪ ಹಚ್ಚೋದ್ರಿಂದ ನರದೃಷ್ಟಿ ದೂರ ಆಗುತ್ತೆ, ಆರೋಗ್ಯದ ಸಮಸ್ಯೆ ದೂರ ಆಗುತ್ತೆ, ದುಷ್ಟಶಕ್ತಿಗಳ ಕಾಡಾಟ ದೂರ ಆಗುತ್ತೆ, ಸತಿಪತಿಗಳ ಕಲಹ ಇದ್ರೂ ಕೂಡ, ಮಾನಸಿಕ ಖಿನ್ನತೆಯಿಂದ ನರಳುತ್ತಾ ಇದ್ರೂ ಕೂಡ ಅದನ್ನು ದೂರ ಆಗುತ್ತೆ, ಕೌಟುಂಬಿಕ ಸಮಸ್ಯೆಗಳಿದ್ರೂ ಕೂಡ ದೂರ ಆಗುತ್ತೆ. ಇಡೀ ಮನೆ ದರಿದ್ರ ಯೋಗದಿಂದ ಮಶಾನ ಮೌನ ಆಗಿರ್ತದೆ. ಒಬ್ಬರು ಮನೇಲಿ ಒಬ್ರು ಇದ್ರೂ ಕೂಡ ಒಬ್ರಿಗೊಬ್ರು ಮಾತಾಡ್ತಾ ಇರಲ್ಲ, ಒಬ್ರ ಮೇಲೆ ಒಬ್ರಿಗೆ ವಿಶ್ವಾಸ ಇರೋದಿಲ್ಲ, ಒಬ್ರು ಮಗ ಒಬ್ರು ನೋಡ್ಲಿಕ್ಕೆ ಆಗೋದಿಲ್ಲ. ಅದೇನಂತೀವಿ, ಸ್ಮಶಾನ ಮೌನ ಅಂತ ಹೇಳ್ತೀವಿ. ಅಂಥ ಸಮಸ್ಯೆಗಳಿದ್ರೂ ಕೂಡ ಬೇವಿನ ಎಣ್ಣೆಯ ದೀಪ ಗೃಹಿಣಿಯರು ಹಚ್ಚೋದ್ರಿಂದ ಅದಕ್ಕೂ ಪರಿಹಾರ ಸಿಗುತ್ತೆ. ಒಳ್ಳೆ ರೀತಿಯಲ್ಲಿ ಶಾಶ್ವತವಾಗಿ ಅಭಿವೃದ್ಧಿ ಆಗುತ್ತೆ. ಹಣಕಾಸು, ಕೆಲಸ ಕಾರ್ಯ, ಆರೋಗ್ಯ, ವ್ಯಾಪಾರ, ವ್ಯವಹಾರ ದೃಷ್ಟಿಯಲ್ಲಿ ಉತ್ತರಾದಿಯಾಗಿ ಬದುಕ್ತೀರಾ, ಬಾಳ್ತೀರಾ. ಸದಾ ನಿಮ್ಮ ಮನೆಯಲ್ಲಿ ದುರ್ಗಾದೇವಿಯ ಕೃಪಾ ಕಟಾಕ್ಷ ಯಾವಾಗಲೂ ಇರುತ್ತೆ. ಆವಾಗ ಸುಖ, ಶಾಂತಿ, ನೆಮ್ಮದಿ ತಾನಾಗೇ ಬರುತ್ತೆ. ಸರಳ ತಂತ್ರಗಳು ಇವೆಲ್ಲ. ಮನೆಯಲ್ಲಿರುವಂಥ ದರಿದ್ರತನ, ದೌರ್ಭಾಗ್ಯ ಯೋಗ, ದೃಷ್ಟಿ ಯೋಗ, ನರದೃಷ್ಟಿ ಯೋಗ, ಶತ್ರು ಬಲ, ಹಾಗೆ ಸಂಬಂಧಿಕರಿಂದ ತಂತ್ರ ಮಂತ್ರ ಪ್ರಯೋಗಗಳು, ಇಂಥವನ್ನೆಲ್ಲ ಹೊರಗೆ ಹಾಕಲಿಕ್ಕೆ ನೀವು ಬೇವಿನ ಎಣ್ಣೆಯ ದೀಪವನ್ನು ಹಚ್ಚಿದರೆ ಮನೆಯ ದೌರ್ಭಾಗ್ಯ, ದರಿದ್ರತನ, ದರಿದ್ರ ಯೋಗ ಎಲ್ಲನೂ ದೂರ ಆಗುತ್ತೆ. ಒಳ್ಳೆ ರೀತಿಯಲ್ಲಿ ನೀವು ಬದುಕ್ಬೋದು, ಬಾಳಬಹುದು. ಒಂದು ಪ್ರಯೋಗ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಈ 9 ದಿನದಲ್ಲಿ ಯಾವ ರೀತಿಯಲ್ಲಿ ರಿಸಲ್ಟ್ ಬರುತ್ತೆ ಅಂತ ನೋಡಿ ನೀವೇ ಆಶ್ಚರ್ಯಪಟ್ಟಿರ್ತೀರ. ಭಾಳ ಸರಳ ತಂತ್ರಗಳು ಮಾಡ್ಕೊಳ್ಳಿ. ಇಂಥ ತಂತ್ರಗಳನ್ನ SR ಕನ್ನಡ TV ಚಾನಲಲ್ಲಿ ಬಿಡ್ತಾನೆ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಿ, ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ. ಮಾಡ್ಬೋದು, ಫೋನ್ ಮಾಡ್ಬೋದು ವೀಕ್ಷಕರೇ. ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗುವಂಥ ಸಲಹೆಗಳನ್ನ ನಿಮಗೆ ಕೊಡ್ತೇವೆ. ನಮಸ್ಕಾರ. ಸರ್ವೇ ಜನೋ